ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಹೆಲ್ದಿಯಾದ ಲಡ್ಡು ಡ್ರೈ ಫ್ರೂಟ್ಸ್. ಆಲ್ಮೋಸ್ಟ್ ನಾನು ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತೋ ಎಲ್ಲನೂ ಯೂಸ್ ಮಾಡಿದ್ದೀನಿ. ನೀವೆಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿದು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಮಕ್ಕಳಂತೆಲ್ಲ ಇದನ್ನ ಎಲ್ಲರೂ ತಿನ್ಬೋದು. ಇಲ್ಲಿ ನಾನು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಂದು ದೊಡ್ಡ ಬಟ್ಲಲ್ಲಿ ಮೊದಲು ಬಾದಾಮಿನ ಹಾಕೊಂಡು ಹುರಿದ್ಬಿಟ್ಟು ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿ ಸೇಮ್ ಅದೇ ಒಂದು ದೊಡ್ಡ ಕಪ್ಪಲ್ಲಿ ವಾಲ್ನಟ್ ತೊಗೊಂಡಿದ್ದೀನಿ. ಇದು ಮೆದುಳಿನ ಶೇಪಲ್ಲಿ ಇರುತ್ತೆ. ನಮ್ಮ ಮೆದುಳಿಗೆ ತುಂಬಾ ಒಳ್ಳೆಯದು ಇದು. ಹಾಗಾಗಿ ಇದನ್ನು ಕೂಡ ಉಪಯೋಗಿಸಿ ಇದು ಕೂಡ ಸೇಮ್ ಅದೇ ರೀತಿ ಹುರಿದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಸೇಮ್ ಅಷ್ಟೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಕೂಡ ಫ್ರೈ ಮಾಡಿ ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ. ಸೇಮ್ ನೋಡಿ ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಹಾಗೆ ಪಿಸ್ತಾ ಕೂಡ ನಾನು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡಿಕೊಂಡು ಇದೇ ರೀತಿಯಾಗಿ ಎಲ್ಲ ಈ ರೀತಿ ತುಪ್ಪದಲ್ಲಿ ಹುರಿದು ಈ ರೀತಿ ತೆಗೆದಿಡ್ತಾ ಇದ್ದೀನಿ. ಅದೇ ರೀತಿ ಒಂದು ಸ್ಮಾಲ್ ಕಪ್ಪಲ್ಲಿ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಅಷ್ಟೇ ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲೇ ಒಂದು ಸ್ವಲ್ಪ ಮಸ್ಕ್ ಮೆಲನ್ ಸೀಡ್ಸ್ ಅಂದರೆ ಕರ್ಬೂಜದ ಬೀಜ ಕೂಡ ಹಾಕ್ಕೊಂಡು ಇದು ಕೂಡ ಒಂದು 30 ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ಈಗ ಅದರಷ್ಟೇ ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್ ಅದನ್ನು ಕೂಡ ಈ ರೀತಿಯಾಗಿ ಹುರಿದ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಅದೇ ಬಟ್ಲಷ್ಟು ಅಂದರೆ ಅದರಷ್ಟೇ ಕ್ವಾಂಟಿಟಿ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ಈ ರೀತಿಯಾಗಿ ನೋಡಿ ಚಟ್ಪಟ ಅನ್ನಬೇಕು. ಈ ರೀತಿಯಾಗಿ ಮಾಡಿ ಹುರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಶುಗರ್, BP ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕರಗಿಸುತ್ತೆ. ಇದು ಕೂಡ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ 1 ಕಪ್ಪಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಿಚ್ ಐರನನ್ನು ಹೊಂದಿರುತ್ತೆ ಇದು ಬಿಳಿ ಎಳ್ಳು. ಹಾಗಾಗಿ ಈ ರೀತಿಯಾಗಿ ನಾನು ಹುರ್ಕೊಂಡ್ಬಿಟ್ಟು ಇದು ಕೂಡ ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೇಮ್ ಅಷ್ಟೇ ಒಂದು 3/4 ಕಪ್ಪಷ್ಟು ಇದು ಗಸಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ನಿದ್ರಾಹೀನತೆ ಇರುತ್ತಲ್ವ, ಇದು ಈ ರೀತಿಯಾಗಿ ಹುರ್ಕೊಂಡು ಅದನ್ನು 1 ಗ್ಲಾಸ್ ಹಾಲಲ್ಲಿ ಗಸಗಸೆ ಹಾಲು ಕುಡಿದ್ರೆ ನಿಮ್ಮ ನಿದ್ರಾಹೀನತೆ ಕೂಡ ದೂರ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಹುರ್ಕೊಂಡು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಈಗ ಇದರಲ್ಲಿ ನಾನು 1 ಕಪ್ಪಷ್ಟು ಅಂಟು ಗೋಂದ್ ಅಂತ ಹೇಳ್ತಾರಲ್ವ, ಸೊ ಈ ಅಂಟು ಕೂಡ ತುಂಬ ಒಳ್ಳೆಯದು. ಬಾಣಂತಿಯರಿಗೆ, ಋತುಮತಿಯಾದವರಿಗೆ, ಚಿಕ್ಕ ಮಕ್ಕಳಿಗೆ ಕೂಡ ಇದು ತುಂಬ ಒಳ್ಳೆಯದು. ಅಂಟಿನ ಉಂಡೆ ಎಲ್ಲ ಮಾಡ್ತೀವಿ. ಹಾಗಾಗಿ ಇದು ನಾನು ಈ ರೀತಿಯಾಗಿ ಅಂಟಿನ ಉಂಡೆ ಅಂತಲೇ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಬಾಣಂತಿಯರಿಗೆ, ಋತುಮತಿಯಾದವ್ರಿಗಂತೂ ಇದು 100% ಹೆಲ್ದಿ ಫುಡ್. ಇದು ಒಣ ಕೊಬ್ಬರಿನ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಅದೇ ಪಾತ್ರೆಯಲ್ಲಿ ನಾನು ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ. ನೋಡಿ ನಾನು ಅದು ಏನು ಒಣ ಕೊಬ್ಬರಿನ ಹುರಿದ್ಬಿಟ್ಟು ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮೊದಲು ಒಣ ಕೊಬ್ಬರಿನ ನಾನು ಪೌಡ್ರ್ ಮಾಡಿಟ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ ಒಂದೊಂದು ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಈ ರೀತಿಯಾಗಿ ನೋಡಿ ತೋರಿಸ್ತೀನಿ. ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ನಾನು ಬಾದಾಮಿ ಹುರಿದಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರು ಪರವಾಗಿಲ್ಲ. ತುಂಬ ಫೈನ್ ಪೇಸ್ಟ್ ಅಂದರೆ ಫೈನ್ ಪೌಡ್ರ್ ಮಾಡ್ಕೋಬೇಕಂತ ಏನಿಲ್ಲ. ಸೇಮ್ ಅದೇ ರೀತಿಯಾಗಿ ಬಾದಾಮಿ ಆಯಿತು. ಈಗ ಗೋಡಂಬಿ ಕೂಡ ನಾನು ಹುರ್ಕೊಳ್ತೀನಿ. ಅದ್ರ ಜೊತೆ ಸ್ವಲ್ಪ ಏನು ಡ್ರೈ ಫ್ರೂಟ್ಸ್ ನಾವೆಲ್ಲ ಮಿಕ್ಸ್ ಮಾಡಿ ಕೂಡ ರುಬ್ಕೋಬಹುದು. ಸ್ವಲ್ಪ ವಾಲ್ನಟ್ ಅದನ್ನು ಕೂಡ ಹಾಕ್ಕೊಳ್ತೀನಿ. ಅಥವಾ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಂದರೆ ಮಿಕ್ಸಿ ಜಾರಲ್ಲಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ರುಬ್ಬುವಷ್ಟು ಬೇಕಾದಷ್ಟು ಹಾಕ್ಕೊಂಡು ನೀವು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೋದು. ನೋಡಿ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ತರಿಯಾಗಿದ್ದರೆ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಕೆಲವೊಂದು ಸಲ ನಿಮಗೆ ಸಿಗಲ್ಲ ಅಥವಾ ಇಷ್ಟ ಆಗಲ್ಲ ಕೆಲವೊಂದು ಡ್ರೈ ಫ್ರೂಟ್ಸು, ಅದನ್ನು ಸ್ಕಿಪ್ ಮಾಡಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಹೇಳಿದ್ನಲ್ವ ಇದರಲ್ಲಿ ತುಂಬ ಆರೋಗ್ಯಕರವಾದ ಉಂಡೆ ಅಂತ. ಯಾಕಂದರೆ ಇದರಲ್ಲಿ ಸಕ್ಕರೆ ಮತ್ತು ಬೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಇದು ಫುಲ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಶುಗರ್ ಇದ್ದವರು ಕೂಡ ಇದನ್ನು ತಿನ್ಬೋದು. ಹಾಗೆ ಇಲ್ಲಿ ನೋಡಿ ಅಗಸೆ ಅದನ್ನು ಕೂಡ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಂಪ್ಕಿನ್ ಸೀಡ್ಸ್, ಮಸ್ಕ್ ಮೆಲನ್ ಸೀಡ್ಸ್ ಅದನ್ನು ಕೂಡ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೊಂಡಿದ್ದೀನಿ. ಹಾಗೆ ಬಿಳಿ ಎಳ್ಳು ಅಷ್ಟೇ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೊಳ್ತೀನಿ. ಯಾಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಇದು ಅಷ್ಟೇ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ.
ಇದು ನಿಮಗೆ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಫ್ಯಾಮಿಲಿ ಮಕ್ಕಳು ದೊಡ್ಡವರು ಯಾರೇ ಇದ್ದರೂ ನಾವು ಆವಾಗವಾಗ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ. ಸೇಮ್ ಅದೇ ರೀತಿ ಮಿಕ್ಸಿ ಜಾರಲ್ಲಿ ನಾನು ಅಂಟು ಅಥವಾ ಗೋಂದ್ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತೀನಿ. ಅಂಟು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇಳಿದ್ನಲ್ವ, ಬಾಣಂತಿಯರಿಗೆ ಋತುಮತಿ ಆದವ್ರಿಗಂತೂ ಅಂಟಿನುಂಡೆ ಕೊಡ್ತಾರೆ ನೋಡಿ, ಇದನ್ನೇ ಹಾಕಿಬಿಟ್ಟು ಅಂಟಿನುಂಡೆ ಮಾಡೋದು. ಅದೇ ರೀತಿಯಾಗಿ ನಾನು ಇವತ್ತು ಅಂಟಿನುಂಡೆ ಥರನೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಬದಲಿಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು 1 ಬಾಕ್ಸ್ ಅಷ್ಟು ನಾನು ಸೀಡ್ಲೆಸ್ ಖರ್ಜೂರ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು, ಅಂದರೆ ಮಿಕ್ಸಿ ಜಾರಲ್ಲಿ ಒಂದು ಅರ್ಧದಷ್ಟು ಹಾಕಿ ಸ್ವಲ್ಪ ತರಿ ಸಕ್ಕರೆ ಮತ್ತು ಬೆಲ್ಲದ ಬದಲಿಗೆ ನೀವು ಇದೇ ರೀತಿಯಾಗಿ ಮಾಡಿ. ರಕ್ತಹೀನತೆ ಇದ್ದವರು ದಿನಕ್ಕೆ 2 ಖರ್ಜೂರ ನೀವು ಸ್ವಲ್ಪ ನೀರಲ್ಲಿ ಅಥವಾ ಹಾಲಲ್ಲಿ ನೆನೆಸ್ಬಿಟ್ಟು ತಿಂತಾ ಬನ್ನಿ. ರಕ್ತಹೀನತೆ ಕೂಡ ದೂರ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೋ ಅವರು ಕೂಡ ಈ ಉಂಡೆ ದಿನಕ್ಕೆ 1 ತಿಂತಾ ಬನ್ನಿ. ಸೇಮ್ ಉಳಿದಿರುವಂತಹ ಇನ್ನೊಂದು ಸ್ವಲ್ಪ ಏನಿತ್ತಲ್ವ ಅದನ್ನು ಕೂಡ ನಾನು ಹಾಕ್ಕೊಂಬಿಟ್ಟು ಈ ಥರ ನೋಡಿ ಪೌಡ್ರ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಸರಳವಾಗಿ ಮಾಡ್ಬೋದು. ಏನು ಅಂದರೆ ಸ್ವಲ್ಪ ನೀವು ತುಪ್ಪದಲ್ಲಿ ಹುರಿಯುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಂತರ ನೀವು ಈ ರೀತಿಯಾಗಿ ಹುರಿದ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡ್ರೆ ಆಗುತ್ತೆ. ಈಗ ನಾನು ಸ್ವಲ್ಪ ಡ್ರೈ ಅಪ್ರಿಕಾಟ್ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿ ಅಂದರೆ ಕಪ್ಪು ದ್ರಾಕ್ಷಿ, ಅರ್ಧ ಬಟ್ಲಷ್ಟು ಬಿಳಿ ದ್ರಾಕ್ಷಿ, ಇದು ಕೂಡ ಡ್ರೈ ಇದೆ. ಇದನ್ನು ಕೂಡ ಸ್ವಲ್ಪ ನಾನು ತರಿಯಾಗಿ ರುಬ್ಕೊಂಡು ಅರ್ಧದಷ್ಟು ತೆಗೆದಿಟ್ಟಿದ್ದೀನಿ. ತೋರಿಸ್ತೀನಿ ಯಾಕೆ ಅಂತ. ಸೊ ಈ ರೀತಿಯಾಗಿ ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡು ನಾನು ಸೇಮ್ ಅದೇ ಪಾತ್ರೆಯಲ್ಲಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಹೇಳಿದ್ನಲ್ವ, ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಒಣ ದ್ರಾಕ್ಷಿ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ಯೂಸ್ ಮಾಡಿದ್ದೀನಿ. ಕೆಲವರಿಗೆ ಸಿಗಲ್ಲ, ಕೆಲವೊಂದು ಸಲ ಎಲ್ಲ ಐಟಮು ಒಂದೇ ಸಲ ಸಿಗದೇ ಇದ್ದಾಗ ಸ್ಕಿಪ್ ಮಾಡಿ ಅಥವಾ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಕೂಡ ಹಾಕ್ಕೊಂಡು ನೀವು ಮಾಡ್ಬೋದು. ಸೊ ಎಲ್ಲ ನಾನು ಪೌಡ್ರ್ ಮಾಡಿಟ್ಕೊಂಡೆ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತೀನಿ, ಯಾಕಂದರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತಲ್ವ. ಹಾಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಬುವಾಗ ನಾನು ಎತ್ತಿಟ್ಟಿದ್ನಲ್ವ ಡ್ರೈ ಫ್ರೂಟ್ಸ್, ಅದನ್ನೆಲ್ಲ ನೋಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ಒಣ ದ್ರಾಕ್ಷಿ, ಆಮೇಲೆ ಸೂರ್ಯಕಾಂತಿ ಬೀಜ, ಆಮೇಲೆ ನೋಡಿ ಬಿಳಿ ಎಳ್ಳು ಎಲ್ಲ ಏನು ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ರುಬ್ಬೋಕ್ಕಿಂತ ಮುಂಚೆ, ಅದನ್ನೆಲ್ಲ ನಾನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗಸಗಸೆ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಳಿದಿತ್ತಲ್ಲ ತುಪ್ಪ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಗಸಗಸೆ ನಾನು ಪೌಡ್ರ್ ಮಾಡ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಗಸಗಸೆ ಎಲ್ಲ ನಾನು ಇದರಲ್ಲಿ ಹಾಕ್ಕೊಂಡೆ. ಈಗ ಸ್ವಲ್ಪ ತುಪ್ಪ, ಒಂದು ಅರ್ಧ ಬಟ್ಲಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಉಂಡೆ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ನಾವು ಪಾಕ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಈಗ ಏನು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀವಿ. ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು. ಈ ರೀತಿಯಾಗಿ ಉಂಡೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು. ಯಾವುದೇ ಪಾಕ ಇಲ್ಲ, ಏನೂ ಇಲ್ಲ, ಆದರೆ ಉಂಡೆ ಮಾತ್ರ ಪರ್ಫೆಕ್ಟಾಗಿ ಬಂತು. ಇದನ್ನು ನಾನು ಹೇಳಿದ್ದಲ್ವ ನಿಮಗೆ, ತಿಂಗಳುಗಟ್ಟಲೆ ಇಟ್ಟು ನೀವು ಸ್ಟೋರ್ ಮಾಡಿ ದಿನಕ್ಕೆ 1 ತಿಂತಾ ಬನ್ನಿ. ನೋಡಿ ನಿಮಗೆ ಇದು ಈ ಥರ ಮಾಡಿ ನೋಡಿ. ನಿಮ್ಗೆ ಕೆಲವೊಂದು ಸಲ ಸುಸ್ತು, ಮೈಕೈ ನೋವು, ಆಯಾಸ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅದೆಲ್ಲ ದೂರ ಆಗುತ್ತೆ. ಶುಗರ್ ಇದ್ದವರು ಕೂಡ ದಿನಕ್ಕೆ 1 ಇದನ್ನು ತಿನ್ಬೋದು. ಸೊ ನೋಡ್ತಾ ಇದ್ದೀರಾ ನೀವು, ಎಲ್ಲ ಇದೇ ರೀತಿಯಾಗಿ ನಾನು ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಈ ರೀತಿಯಾಗಿ ನೀವು ಸ್ವಲ್ಪ ಕಷ್ಟಪಟ್ಟರೆ ಅಲ್ವಾ ನಮ್ಮ ಆರೋಗ್ಯ ನಾವು ಸುಧಾರಿಸ್ಕೊಳ್ಳೋದು. ಸೊ ಎಲ್ಲ ನಾನು ಉಂಡೆಗಳನ್ನು ಕಟ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ. ನೋಡಿ ನಿಮಗೆ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಈ ಉಂಡೆ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಈ ಉಂಡೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.